Light, camera, action. Day 6. Welcome to Morning Vlogs. Peace. ಇವತ್ತು ಕೂಡ ಡೈಲಿ ಥರ ನಮ್ಮದು ಡೈಲಿ ರೂಟೀನ್ ವಾಕಿಂಗ್ ಮಾಡಿತ್ತು, ಗೌರ್ಮೆಂಟ್ ಪಾರ್ಕಲ್ಲಿ ಎಕ್ಸರ್ಸೈಸ್ ಮಾಡಿತ್ತು, ಎಲ್ಲ ಮಾಡಿತ್ತು. ಅಲ್ಲಿರೋ ಒಂದು ಸ್ವಲ್ಪ ಅಂಕಲ್ಗಳೆಲ್ಲ ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಮೇಲೆ ಒಂದು ಅರ್ಥ ಆಯಿತು, ಎಫರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದು. ನಾವು ರಿಸಲ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತೀವಿ. ಮುಂದೆ ನಮಗೆ ಅದರಿಂದ ರಿಸಲ್ಟ್ ಸಿಗುತ್ತೋ, ನಾವು ಅದರಿಂದ ಗೆಲ್ತೀವೋ ಸೋಲ್ತೀವೋ, ಅದ್ರ ಬಗ್ಗೆ ನಾವು ಎಲ್ಲ ಫೋಕಸ್ ಮಾಡ್ತೀವಿ. ಎಫರ್ಟ್ಸ್ ಹಾಕಿದರೆ ಅಲ್ವಾ ಏನಾದರೂ ಆಗೋದು. ನಾವು ಎಫರ್ಟ್ಸೇ ಹಾಕಲ್ಲ ಎಷ್ಟೋ ಸರಿ, ಅಂದರೆ ನಾವು ಸ್ಟಾರ್ಟೇ ಮಾಡಲ್ಲ. ನಾನು ನೋಡೋದು ಡೇ 1 ಅಂತ ಅನ್ಕೊಂಡ್ವಿ, 21 ದಿನ ಚಾಲೆಂಜ್ ಅಂತ ಅನ್ಕೊಂಡ್ವಿ. ಈಗ 6ನೇ ದಿನ ಕಂಪ್ಲೀಟ್ ಆಯಿತು. ಅಷ್ಟೇ ಅಲ್ಲ, ಒಂದು ಸರಿ ಸ್ಟಾರ್ಟ್ ಮಾಡಬೇಕು. ಆ ಸ್ಟಾರ್ಟ್ ಮಾಡೋಕ್ಕೆ ಆ ಎಂಥೂಸಿಯಾಸಮ್, ಆ ಎನರ್ಜಿ, ಆ ಮೋಟಿವೇಶನ್, ಯಾವಾಗಲೇ ಮೋಟಿವೇಶನ್ ತಗೊತೀವಿ, ಬಟ್ ಆದರೆ ಡಿಸಿಪ್ಲಿನಲ್ಲಿ ಕನ್ವರ್ಟ್ ಆಗಲ್ಲ. ನಾವು ಅದನ್ನ ಅಲ್ಲಿ ಅಂಕಲ್ಗಳು ನೋಡಿದಾಗ ಗೊತ್ತಾಯಿತು, ಎಷ್ಟೋ ಜನ ಅವರು ಎಷ್ಟೋ ವರ್ಷಗಳಿಂದ ಮಾಡ್ತಾರೆ. ಆದರೆ ನಾವು ಎಫರ್ಟ್ ಅಂದರೆ ಕನ್ಸಿಸ್ಟೆನ್ಸಿ ಎಫರ್ಟ್ ಹಾಕ್ಬೇಕಲ್ಲ, ಎಫರ್ಟ್ ಹಾಕಬೇಕು. ಒಂದೊಂದು ಸರಿ ನಾವು ಮಾಡೋದೇನು ಗೊತ್ತಾ, ನಾವು ಇದರಿಂದ ನಮಗೇನು ಲಾಭ ಸಿಗುತ್ತೆ ಏನಿಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಬಟ್ ಆದರೆ ಕೆಲಸ ಮಾಡೋದ್ರ ಬಗ್ಗೆ ಫೋಕಸ್ ಮಾಡೋದೇ ಇಲ್ಲ. ನಮ್ಮ ಭಗವದ್ಗೀತೆಯಲ್ಲಿ ಐತಲ್ಲ, ಕರ್ಮಣ್ಯವಾದಿಕರಸ್ತೆ ಮಹಾಫಲೇಶು ಕದಾಚನ ಮಹಾಕರ್ಮಫಲ ಹೇತುರ್ಪರು ಮಾತೇ ಸಗೋಸ್ತ್ವ ಕರ್ಮಣಿ ಅಂತ. ಅಂದರೆ ನಾವು ಕರ್ಮ ಅಷ್ಟೇ ಮಾಡೋಕ್ಕೆ ಸಾಧ್ಯ. ಎಲ್ಲಾದರೂ ನಮ್ಮ ಕೆಲಸ ನಮ್ದು ಏನಿದೆ, ನಮಗೇನು ನಮ್ಮ ರೋಲ್ ಏನಿದೆ ಅದನ್ನಷ್ಟೇ ಮಾಡಬೇಕು. ಅದ್ರ ಬಗ್ಗೆ ನಾವು ರಿಸಲ್ಟನ್ನು ನೋಡೋಕ್ಕೋಗ್ಬಾರ್ದು, ಏನೂ ನೋಡ್ಕೋಬಾರ್ದು. ಅದೇನು ಆಗಬೇಕು ಅದು ಆಗುತ್ತೆ. ನಮ್ಮದೇನು ಕೆಲಸ, ನಮ್ಮ ಡ್ಯೂಟಿ ಏನಿದೆ ಅದು ಮಾಡಬೇಕಷ್ಟೆ. ಅದಕ್ಕೆ ಪ್ರತಿಫಲ ಏನು ಕೊಡಬೇಕು, ಎಷ್ಟು ಕೊಡಬೇಕು ಎಲ್ಲ ದೇವರು ಡಿಸೈಡ್ ಮಾಡ್ತಾರೆ. ನಾವು ಏನು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡಬೇಕಷ್ಟೆ. ಅವಾಗ ಅದು ತನಗೇನು ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ. ನಾವೆಷ್ಟು ಆನೆಸ್ಟಾಗಿ ಡಿಸಿಪ್ಲಿನಾಗಿ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಅಷ್ಟೇ ಇರೋದು ಜೀವನ. ನಮ್ಮ ಪಾಲಿನ ನಮ್ಮ ಕರ್ಮ ಏನಿರುತ್ತೆ ಅದು ನಾವು ಮಾಡಲೇಬೇಕು. ಅದು ಮಾಡೋಕ್ಕಂತಲೇ ಬಂದಿರೋದು ನಾವು. ಅದು ಮಾಡಿದಾಗೆಲ್ಲ ಅದ್ರದ್ದು ರಿಸಲ್ಟ್ ಸಿಗೋದು. ಅದು ಮಾಡಲೇಬೇಕು, ಮಾಡಬೇಕಷ್ಟೆ. ಅವ್ರೇನಂತಾರೆ ಇವ್ರೇನಂತಾರೆ, ಅವ್ರೇನು ಮಾಡ್ತಾರೆ ಇವ್ರೇನು ಮಾಡ್ತಾರೆ, ಆ ಥರ ಅಂತೆಗಳನ್ನ ಕಟ್ಕೊಂಡೇ ನಾವು ಒಂದು ಅರ್ಧ ಜೀವನ ಕಳ್ಕೊತೀವಿ. ಎಷ್ಟೋ ಜನ ಅವ್ರು ಏನು ಈಗ ಏನು ಗೊತ್ತಾ, ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಗೋಲ್ ಇಟ್ಕೊಂಡಿರ್ತೀವಿ. ಏನು ಗೊತ್ತಾ, ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಗೋಲ್ ಇಟ್ಕೊಂಡಿರ್ತೀವಿ. ನಾವು ಪೊಲೀಸ್ ಆಗಬೇಕು, ನಾವು IPS ಆಫೀಸರ್ ಆಗಬೇಕು, ನಾನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ. ಬಟ್ ಆದರೆ ನಾವು ಅದ್ರ ಬಗ್ಗೆ ನಾವು ವರ್ಕ್ ಮಾಡ್ತೀವ, ಮಾಡಲ್ಲ. ಅದಕ್ಕೆ ನಾವು ಆಗಲ್ಲ. ಎಷ್ಟೋ ಜನ ಆಗಲ್ಲ. ಯಾಕಂದರೆ ಸ್ವಲ್ಪ ಜನ ಮಾತ್ರ ನಾನು ಅಂದರೆ ಅವ್ರಿಗೆ ಕ್ಲಾರಿಟಿ ಆಫ್ ಇದು ಇರುತ್ತೆ, ನಾವು ಡಾಕ್ಟರ್ ಆಗ್ಬೇಕಂತ ಚಿಕ್ಕ ವಯಸ್ಸಿಗೆ ಫಿಕ್ಸ್ ಆಗ್ಬಿಡ್ತಾರೆ. ಅಂದರೆ ಅವ್ರ ಪೇರೆಂಟ್ಸು ಅವ್ರಿಗೆ ಗೈಡ್ ಮಾಡ್ತಾರೆ, ಯಾರೋ ಅವ್ರಿಗೆ ಗೈಡ್ ಮಾಡಿರ್ಬೋದು. ಬಟ್ ಆದರೆ ನಾವು ಅಷ್ಟೇ, ನಾವು ಏನು ಅಬ್ಸೆಷನ್ ಇಟ್ಕೊಂಡಿರ್ತೀವಿ ಅಷ್ಟು ಅಬ್ಸೆಷನ್ ಅದ್ರ ಮೇಲೆ ಇದ್ದರೆ ಮಾತ್ರ ಆನೆಸ್ಟಾಗಿ ಅದ್ರ ಮೇಲೆ ಇದ್ದು ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿ ಅದ್ರ ಬಗ್ಗೆ ನಾವು ಮಾಡಿದಾಗ ಅವಾಗ ನಾವು ಆಗೇ ಆಗ್ತೀವಿ, ಡಾಕ್ಟರ್ ಆಗೇ ಆಗ್ತೀವಿ. ಎಷ್ಟೋ ಜನ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಕೊತಾರೆ, ಬಟ್ ಆದ್ರೆ ಇಂಜಿನಿಯರ್ ಆಗ್ತಾರ, ಆಗಲ್ಲ. ಯಾಕಂದರೆ ಅವರು ಇಂಜಿನಿಯರ್ ಬಗ್ಗೆ ಅಷ್ಟು ಫೋಕಸ್ಸೇ ಇರಲ್ಲ. ಎಷ್ಟೋ ಜನ ಇಂಜಿನಿಯರ್ ಮಾಡ್ತಾರೆ, 4 years ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ, ಬಟ್ ಆದರೆ ಇಂಜಿನಿಯರ್ ಅವ್ರು ಮಾಡಿರೋ ಕೆಲಸ ಅದು ಮಾಡ್ತಾರೆ, ಮಾಡಲ್ಲ. ಯಾಕಂದರೆ ಅವ್ರು ಪ್ಯಾಷನೇಟೆಡ್ ಇರೋದೇ ಒಂದು ಇರ್ತಾರೆ, ಬಟ್ ಅದು ಮಾಡೋದೇ ಒಂದು ಇರ್ತಾರೆ. ಏನೋ ಫೋರ್ಸ್ಲಿ ಅಥವಾ ಏನೋ ಒಂದು ಡಿಗ್ರಿ ಮಾಡ್ಬೇಕಂತ ಮಾಡಿರ್ತಾರೆ. ಅದೇ ಅಂದರೆ ನಾವು ಒಂದು ನಮ್ಮ ಕರ್ಮ ನಾವು ಏನು ಮಾಡಬೇಕು ಎಂಬ ಕ್ಲಾರಿಟಿ ಎಷ್ಟು ಬೇಗ ನಮಗೆ ಐಡಿಯಾ ಬರುತ್ತೆ ನಮ್ಮ ಲೈಫಲ್ಲಿ, ಅಷ್ಟು ಬೇಗ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ. ಅಂದರೆ ನಾವು ಏನು ಮಾಡಬೇಕು ಎಂಬ ಕ್ಲಾರಿಟಿ ಆಫ್ ಥಾಟ್ಸು ನಮ್ಗೆ ಎಷ್ಟು ಬೇಗ ಬರುತ್ತೆ, ರಿಯಲೈಸ್ ಆಗುತ್ತೆ ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು. ನಾವು ಇದು ಮಾಡಿದರೆ ನಮಗೆ ಸಕ್ಸಸ್ ಸಿಗುತ್ತೆ. ಇದು ಒಬ್ಬೊಬ್ರಿಗೆ ತೀರ ಚಿಕ್ಕ ವಯಸ್ಸಲ್ಲಿ ಸಿಕ್ಬಿಡುತ್ತೆ. ಅಂದರೆ ಅವ್ರ ಪೇರೆಂಟ್ಸು ಗೈಡ್ನೆನ್ಸಿಂದೋ, ಅವರು ಟೀಚರ್ಸಿಂದೋ ಒಬ್ಬೊಬ್ರಿಗೆ ಅತಿ ಬೇಗ ಸಿಗುತ್ತೆ. ಅಂದರೆ ಚಿಕ್ಕ ವಯಸ್ಸಲ್ಲಿ 6 ವರ್ಷ 7 ವರ್ಷಕ್ಕೆ ಸಿಕ್ಬಿಡುತ್ತೆ. ಒಬ್ಬೊಬ್ಬರಿಗೆ ಹೈಸ್ಕೂಲಲ್ಲಿ ಸಿಗುತ್ತೆ, ಒಬ್ಬೊಬ್ರಿಗೆ ಡಿಗ್ರಿಯಲ್ಲೇ ಸಿಗುತ್ತೆ, ಒಬ್ಬೊಬ್ರಿಗೆ ಡಿಗ್ರಿ ಮುಗಿದ ಮೇಲೆ ಸಿಗುತ್ತೆ, ಒಬ್ಬೊಬ್ಬರಿಗೆ 30 ವರ್ಷ ಆದಮೇಲೆ ಸಿಗುತ್ತೆ. ಅದು ಅವರು ಅಂದರೆ ಅವ್ರಿಗೆ ಒಂದು ಖುಷಿ ಸಿಗುತ್ತೆ ಒಂದು ಕೆಲಸ ಮಾಡಿದರೆ. ಆ ಖುಷಿ ಸಿಗೋ ಕೆಲಸ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಟೈಮಲ್ಲಿ ಸಿಗುತ್ತೆ. ಒಬ್ಬೊಬ್ರಿಗೆ ರಿಯಲೈಸೇಷನ್ನು 50 ವರ್ಷ ಆದಮೇಲೆ ಆಗುತ್ತೆ, ಗೊತ್ತಾ. ಅದಕ್ಕೆ ಹೇಳೋದು, ನಮ್ಗೇನು ಖುಷಿ ಸಿಗುತ್ತೆ ಆ ಕೆಲಸ ಮಾಡಬೇಕು, ಸಿಂಪಲ್.
ನಮಗೆ ಯಾವುದ್ರಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆ ಕರ್ಮನ ನಾವು ನೆಟ್ಟಿಗೆ ಚೆನ್ನಾಗಿ ಆನೆಸ್ಟಾಗಿ ಮಾಡಿದರೆ ಅದ್ರದ್ದು ರಿಸಲ್ಟ್ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ದಟ್ಸ್ ಇಟ್. ಸೈನಿಂಗ್ ಅಪ್. ದಟ್ಸ್ ಇಟ್. ಬಾಯ್ ಬಾಯ್. ಸೈನಿಂಗ್ ಅಪ್.